ಹಲೋ ಫ್ರೆಂಡ್ಸ್, ಲಾಸ್ಟ್ ವಿಡಿಯೋಲ್ಲಿ ಬಾಡಿ ಶೇಪು ಯಾವ ಥರ ಇರಬೇಕಂತ ಮಾತಾಡಿದ್ದೆ. ಈ ವಿಡಿಯೋಲ್ಲಿ ಬಾಡಿ ಲೆಂತ್ ಎಷ್ಟು ಇರಬೇಕಂತ ನಾನು ಮಾತಾಡ್ತೀನಿ. ನೋಡಿ, ಕತ್ತೆ ಲೆಂತು ಬಾಲ ಲೆಂತು ಸಮವಾಗಿ ಇರಬೇಕು, ಪ್ರಪೋರ್ಷನೇಟ್ ಆಗಿ ಇರಬೇಕು. ಅದು ಇಂಪಾರ್ಟೆಂಟು ಪಾಯಿಂಟ್. ಅದು ನೋಡಿ, ಸ್ವಲ್ಪ ಅಕ್ಕಿಗಳು ಉದ್ದವಾಗಿ ಇರುತ್ತೆ, ಮತ್ತು ಸ್ವಲ್ಪ ಅಕ್ಕಿಗಳು ಚಿಕ್ಕದಾಗೂ ಇರುತ್ತೆ. ಸ್ವಲ್ಪ ಅಕ್ಕಿಗಳು ಮೀಡಿಯಂ ಪ್ಯಾಟ್ರನ್ನು ಇರುತ್ತೆ. 3 ಟೈಪ್ಸ್ ಆಫ್ ಪ್ಯಾಟ್ರನ್ ಇರುತ್ತೆ ಲೆಂತಲ್ಲಿ. ನಾನು ಹೇಳ್ತಿರೋದು ಹೋಲ್ ಪಿಕ್ಚರ್ ಹೇಳ್ತಿರೋದು, ಅಕ್ಕಿ ಹೇಗಿರುತ್ತೆ ಅಂತ. ಲಾಂಗ್ ಲೆಂತಿ ಪ್ಯಾಟ್ರನ್ನು, ಮೀಡಿಯಂ ಪ್ಯಾಟ್ರನ್ನು, ಶಾರ್ಟ್ ಪ್ಯಾಟ್ರನ್, 3 ಟೈಪ್ಸ್ ಆಫ್ ಪ್ಯಾಟ್ರನ್ ಇದ್ದೇ ಇರುತ್ತೆ ಅಕ್ಕಿಯಲ್ಲಿ. ಬೆಸ್ಟ್ ಪ್ಯಾಟ್ರನ್ ಯಾವುದು ನೋಡಿ, 3 ಬೆಸ್ಟೇ. ಅದು ನಿಮ್ಮ ಪೇಷನ್ಸ್ ಮೇಲೆ ಹೋಗುತ್ತೆ. ಯಾಕೆ ಪೇಷನ್ಸ್ ಮೇಲೆ ಹೋಗುತ್ತಂದರೆ, ಶಾರ್ಟ್ ಪ್ಯಾಟ್ರನ್ ಅಕ್ಕಿ ಬೇಗ ಟೈಮಿಂಗ್ಗೆ ನಿಂತ್ಕೊಳತ್ತೆ, ಬೇಗ ಟ್ರೈನು ಆಗತ್ತೆ. ಸ್ವಲ್ಪ ಉದ್ದ ಇರೋದಕ್ಕಿ ಬೇಗ ಟೈಮಿಂಗ್ಗೆ ಬರಲ್ಲ, ಸ್ವಲ್ಪ ಟೈಮ್ ತಗೊಳತ್ತೆ ಟ್ರೈನ್ ಆಗೋಕ್ಕೆ. ಮೀಡಿಯಂ ಪ್ಯಾಟ್ರನ್ ಅಕ್ಕಿ ಮೀಡಿಯಮೇ ಇರುತ್ತೆ. ಓಕೆನಾ? ಈಗ ಈ ಚೀನಿ ಪಿಲಂಕ ನೀವು ನೋಡಿ ಫ್ರೆಂಡ್ಸ್, ದಿಸ್ ಈಸ್ ಮೀಡಿಯಂ ಪ್ಯಾಟ್ರನ್. ಇದೊಂದು ಮೀಡಿಯಂ ಪ್ಯಾಟ್ರನ್ ಅಕ್ಕಿ. ನಾನು ಹೇಳ್ತಾ ಇರೋದೇನೆಂದರೆ, ಮೀಡಿಯಂ ಪ್ಯಾಟ್ರನ್ ಅಕ್ಕಿ ಜಾಸ್ತಿ ಟೈಮು ತೊಗೊಳಲ್ಲ, ಕಮ್ಮಿ ಟೈಮು ತೊಗೊಳಲ್ಲ, ಮೀಡಿಯಂ ಟೈಮ್ ತೊಗೊಳತ್ತೆ, ಟೈಮಿಂಗ್ಗೆ ಬರುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಜಾಸ್ತಿ ಜನ ಕೇಳ್ಬೋದು, ಏನಂದರೆ ಅದು ರಿಂಗ್ ಇರುತ್ತೆ ಕಣ್ಣಲ್ಲಿ ರಿಂಗು ಬ್ಲ್ಯಾಕ್ ಕಲರ್ ಇದ್ದರೆ ಅದು ಬೇಗ ಟೈಮಿಂಗ್ಗೆ ಬರಲ್ಲ, ಮತ್ತು ಐವರಿ ರಿಂಗ್ ಅಂತೀರಾ, ಸಿಲ್ವರ್ ಶೇಡ್ ರಿಂಗು, ಅದು ಒಂಥರ ರಿಂಗ್ ಕರೆಕ್ಟಾಗಿ ಕಾಣಿಸೋದೇ ಇಲ್ಲ, ಕಲರೇ ಇರಲ್ಲ ರಿಂಗ್ಗೆ. ಆ ರಿಂಗ್ಗಳು ಬೇಗ ಟೈಮಿಂಗ್ಗೆ ಬರುತ್ತೆ ಅಂತ ನೀವು ಹೇಳ್ತೀರ. ಅದು ಕರೆಕ್ಟ್, ನಾನು ಅದು ತಪ್ಪಂತ ಹೇಳ್ತಾ ಇಲ್ಲ. ಯಾಕಂದರೆ ಕಣ್ಣು ಅಷ್ಟು ಮ್ಯಾಟರ್ ಆಗೋದೇ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಕಣ್ಣಿಂದ ಏನು ಇನ್ಫಾರ್ಮೇಷನ್ ಇದೆ, ಐಸ್ ಇನ್ಫಾರ್ಮೇಷನ್, ಅದು ಬೇರೆನೇ ಇರುತ್ತೆ. ನೀವು ಫಸ್ಟು ಬಾಡಿನ ನೋಡಬೇಕು, ಬಾಡಿ ಪ್ಯಾಟ್ರನ್ ಯಾವ ಥರ ಇರುತ್ತೆ ಅದು ಫಸ್ಟು, ಆಮೇಲೆ ನೀವು ಕಣ್ಣಿಗೆ ಬರಬೇಕು. ಅರ್ಥ ಆಗ್ತಾ ಇದೆಯಾ? ಈಗ ಮೀಡಿಯಂ ಪ್ಯಾಟ್ರನ್ ಅಕ್ಕಿ ಮೀಡಿಯಂ ಪಲ್ಲ ಹೋಗುತ್ತೆ. ಓಕೆನಾ? ಸ್ವಲ್ಪ ಲೆಂತ್ ಆಗಿರೋದಕ್ಕಿ ಪಲ್ಲ ಜಾಸ್ತಿ ಹೋಗುತ್ತೆ. ಓಕೆ, ಆ ಥರನೂ ಒಂದು ಡಿವಿಷನ್ ಇದೆ ಅಕ್ಕಿಯಲ್ಲಿ. ಈ ಚೀನಿ ಪಿಲಂಕ ಮೀಡಿಯಂ ಪ್ಯಾಟ್ರನ್ ಅಕ್ಕಿ, ಮೀಡಿಯಂ ಪಲ್ಲ ಹೋಗುತ್ತೆ. ಅಕ್ಕಿ ಸ್ವಲ್ಪ ಟೈಮ್ ತೊಗೊಳುತ್ತೆ, ಜಾಸ್ತಿ ಟೈಮ್ ತೊಗೊಳಲ್ಲ ಟೈಮಿಂಗ್ಗೆ ಬರೋಕ್ಕೆ. ಅರ್ಥ ಆಗ್ತಾ ಇದೆಯಾ? ಮತ್ತು ಈ ಅಕ್ಕಿ ಸೇಮ್ ಮೀಡಿಯಂ ಪ್ಯಾಟ್ರನ್ ಅಕ್ಕಿ, ಇದು ಜಾಸ್ತಿ ಟೈಮ್ ತೊಗೊಳಲ್ಲ, ಬೇಗ ಟೈಮಿಂಗ್ಗೆ ಬರೋಕ್ಕೆ ಚಾನ್ಸಸ್ ಇದ್ದೇ ಇರುತ್ತೆ. ಇದು ಅಷ್ಟೇ ಒಂದು ಮೀಡಿಯಂ ಪ್ಯಾಟ್ರನ್ ಅಕ್ಕಿ. ಇದು ಅಷ್ಟೇ ಫ್ರೆಂಡ್ಸ್, ಮೀಡಿಯಂ ಪ್ಯಾಟ್ರನ್ ಅಕ್ಕಿ. ಇದು ಜಾಸ್ತಿ ಟೈಮ್ ಏನು ತೊಗೊಳಲ್ಲ. ಓಕೆನಾ ಫ್ರೆಂಡ್ಸ್? ಮತ್ತು ಈ ಅಕ್ಕಿ ನೋಡಿ ಫ್ರೆಂಡ್ಸ್, ಇದರಲ್ಲಿ ನೀವು ರೇಖಾಮ್ ನೋಡ್ಬೋದು ಎಷ್ಟು ಉದ್ದ ಇದೆ ಅಂತ ಅಕ್ಕಿ. ಇದು ಟ್ರೈನ್ ಆಗೋಕ್ಕೆ ಫ್ರೆಂಡ್ಸ್ 20 ಡೇಸ್ ತೊಗೊಂಡು, ನಿಯರ್ಲಿ 20 ಡೇಸ್ ತೊಗೊಂಡಿದೆ ಟೈಮಿಂಗ್ಗೆ ಬರೋಕ್ಕೆ. ಇದು ಅರ್ಥ ಆಗ್ತಾ ಇದೆಯಾ? ಟೈಮಿಂಗ್ ಬರೋಕ್ಕೆ ಇಟ್ ಹ್ಯಾಸ್ ಟೇಕನ್ ನಿಯರ್ಲಿ 20 ಡೇಸ್. ಎಷ್ಟು ಉದ್ದ ಇದೆ ನೋಡಿ ಅಕ್ಕಿ ಇದು. ಈ ಮುಂದೆ ಇರೋದು ಅಕ್ಕಿ ಧೂಮ ಅಕ್ಕಿಗಿಂತ ಅದು ಉದ್ದಾನ ಐತೆ, ಇದು ಜಾಸ್ತಿ ಉದ್ದ ಇದೆ. ಅರ್ಥ ಆಗ್ತಾ ಇದೆಯಾ?
ಇದೊಂದು ಪಾಯಿಂಟ್ ನೀವು ನ್ಯಾಪ್ ಕೈಕೊಳ್ಳಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದೊಂದು ಅಕ್ಕಿ, ಇದು ಅಷ್ಟೇ ಮೀಡಿಯಂ ಪ್ಯಾಟರ್ನ್ ಅಕ್ಕಿ ಇದು. ಓಕೆನಾ ಫ್ರೆಂಡ್ಸ್, ಇದು ಅಷ್ಟೇ ಫ್ರೆಂಡ್ಸ್ ಮೀಡಿಯಂ ಪ್ಯಾಟರ್ನ್ ಅಕ್ಕಿ. ನೋಡಿ ಇದು ಫ್ರೆಂಡ್ಸ್, ಈ ಅಕ್ಕಿ ನೋಡಿ ಫ್ರೆಂಡ್ಸ್, ನೀವು ನಿಮ್ಗೆ ಅರ್ಥ ಆಗತ್ತೆ. ಈ ಅಕ್ಕಿ ನಮ್ಮ ಫ್ರೆಂಡ್ ಅಕ್ಕಿ ಫ್ರೆಂಡ್ಸ್. ಇದು ನಮ್ಮ ಏರಿಯಾದಲ್ಲಿ ರೆಕಾರ್ಡ್ ಆಗಿ ಇರೋದಕ್ಕಿ. ಇದು 9 ಗಂಟೆ ಚಿಲ್ಲರೆ ಆಡಿರೋದಕ್ಕಿ. ಈ ಅಕ್ಕಿಯಲ್ಲಿ ನೋಡಿ ಫ್ರೆಂಡ್ಸ್, ತಿರಿ ನೋಡಿ, ವಿಂಗ್ ಸ್ಪ್ಯಾನ್ ನೋಡಿ ಎಷ್ಟು ಅಗಲ ಇದೆ ಅಂತ. ಮತ್ತೆ ಅಕ್ಕಿ ಲೆಂತ್ ನೋಡ್ಕೊಳ್ಳಿ ಫ್ರೆಂಡ್ಸ್, ನೀವು ಎಷ್ಟು ಉದ್ದ ಇದೆ ಅಕ್ಕಿ ಅಂತ ನೀವು ನೋಡ್ಬೋದು. ಮೀಡಿಯಂ ಪ್ಯಾಟರ್ನ್ಗಿಂತ ಸ್ವಲ್ಪ ಉದ್ದ ಇರೋದು ಅಕ್ಕಿ ಇದು. ಅರ್ಥ ಆಗ್ತಾ ಇದೆಯಾ? ಈ ಥರ ಅಕ್ಕಿಗಳು ಅವರೇ ಹೇಳಿದ್ರು ಜಾಸ್ತಿ ಫಸ್ಟ್ ಆಡೇ ಇಲ್ಲ ಅಂತ ಅಕ್ಕಿ. ಅದು ಬರ್ತಾ 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 ಆಡಿದಂತೆ ಅಕ್ಕಿ ಅದು. ಇನ್ನೊಂದು ಪಾಯಿಂಟ್ ಏನಂದ್ರೆ ಫ್ರೆಂಡ್ಸ್, ಈಗ ಮೀಡಿಯಂ ಪ್ಯಾಟರ್ನ್ ಅಕ್ಕಿ ಮೀಡಿಯಂ ಪಲ್ಲ ಹೋಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಶಾರ್ಟ್ ಆಗಿರೋದಕ್ಕೆ ಪಲ್ಲಾನು ಕಮ್ಮಿ ಇರುತ್ತೆ. ಅದಕ್ಕೆ ಸ್ವಲ್ಪ ಲೆಂತ್ ಜಾಸ್ತಿ ಇರೋದಕ್ಕೆ ಪಲ್ಲ ಜಾಸ್ತಿ ಇರುತ್ತೆ. ಇದೊಂದು ಸೆಕೆಂಡ್ ಪಾಯಿಂಟ್ ನಾನು ಹೇಳ್ತಾ ಇರೋದು ಯಾವ ಥರ ಅಂತ. ಟ್ರೈನಿಂಗ್ ಪಾರ್ಟಲ್ಲಿ ಫಸ್ಟ್ ಪಾಯಿಂಟು ಯಾವ ಥರ ಎಷ್ಟು ಬೇಗ ಯಾಕೆ ಎಷ್ಟು ಬೇಗ ಟ್ರೈನ್ ಆಗುತ್ತೆ ಅಂತ. ಸೆಕೆಂಡ್ ಪಾಯಿಂಟ್ ಪಲ್ಲ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಫ್ರೆಂಡ್ಸ್, ನೀವೇ ಕ್ವಶನ್ಸ್ ಕೇಳ್ಬೋದು. ಏನಂದರೆ, ಶಾರ್ಟ್ ಪ್ಯಾಟರ್ನ್ ಅಕ್ಕಿನೂ ಪಲ್ಲ ಜಾಸ್ತಿ ಹೋಗ್ಬೋದು. ಅದು ಬೇರೆ ಟಾಪಿಕ್ ಇದೆ, ನಾನು ಬರ್ತಾ ವಿಡಿಯೋಸಲ್ಲಿ ನಾನು ಹೇಳ್ತೀನಿ. ಒಂದಕ್ಕಿ ಪಲ್ಲ ಜಾಸ್ತಿ ಮಾಡ್ಕೊಳ್ಬೇಕಂದ್ರೆ ಏನೇನು ಪಾಯಿಂಟ್ಸ್ ಇದೆ ಅಂತ. ಮತ್ತೆ ಒಂದೊಂದು ಅಕ್ಕಿ ಬಾಜಿ ಜಾಸ್ತಿ ಮಾಡ್ಕೊಳತ್ತೆ, ಟೈಮ್ಗೆ ಅದು ನಿಲ್ಲೋದೇ ಇಲ್ಲ. ಟೆಂಪರ್ ಜಾಸ್ತಿ ಇರುತ್ತೆ ಆ ಲೈನಲ್ಲಿ. ಪ್ಯಾಟರ್ನ್ ಏನೋ ಮೀಡಿಯಮ್ ಆಗಿ ಇರುತ್ತೆ, ಅದೇ ಟೆಂಪರ್ ಜಾಸ್ತಿ ಮಾಡ್ಕೊಳತ್ತೆ. ಆ ಟೈಮ್ ಪರ್ಫಾರ್ಮೆನ್ಸೇ ಬರೋದಿಲ್ಲ. ನೆಕ್ಸ್ಟ್ ಇಯರ್ ಆ ಬರ್ಡು ನಿಂತ್ಕೊಳತ್ತೆ ಬಾಜಿ ಜಾಸ್ತಿ ಮಾಡಿಕೊಂಡ್ರೆ. ಫಸ್ಟ್ ಇಯರ್ ಬರ್ಡಲ್ಲ, ಸೆಕೆಂಡ್ ಇಯರ್ ಬರ್ಡು. ನೆಕ್ಸ್ಟ್ ಇಯರ್ ನಿಮಗೆ ಆ ಬರ್ಡು ಟೈಮಿಂಗೇ ನಿಂತ್ಕೊಳತ್ತೆ. ಆ ಥರನೂ ಬರ್ಡ್ಸ್ತಿವೆ. ನಾನು ಜನರಲ್ ಆಗಿ ಹೇಳ್ತಾ ಇರೋದೇನೆಂದರೆ, ನಿಮಗೆ ಜನರಲ್ ಆಗಿ ಇದೇ ಪಾಯಿಂಟು. ಮೀಡಿಯಂ ಪ್ಯಾಟರ್ನ್ ಅಕ್ಕಿ, ಶಾರ್ಟ್ ಪ್ಯಾಟರ್ನ್ ಅಕ್ಕಿ ಸ್ವಲ್ಪ ಬೇಗ ಟ್ರೈನ್ ಆಗುತ್ತೆ. ಪಲ್ಲಾನು ಮೀಡಿಯಂ ಪ್ಯಾಟರ್ನ್ ಅಕ್ಕಿ ಮೀಡಿಯಂ ಪಲ್ಲ ಇರುತ್ತೆ, ಶಾರ್ಟ್ ಪ್ಯಾಟರ್ನ್ ಅಕ್ಕಿ ಶಾರ್ಟ್ ಪಲ್ಲ ಇರುತ್ತೆ. ಜಾಸ್ತಿ ಲೆಂತ್ ಆಗಿರೋದಕ್ಕೆ ಏನಿರುತ್ತೆ, ಪಲ್ಲಾನು ಜಾಸ್ತಿ ಇರುತ್ತೆ. ಇದೊಂದು ಪಾಯಿಂಟ್ ನೀವು ನ್ಯಾಪ್ ಕೈಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ನೋಡಿ, ಇದು ಒಂದು ತಾಮ್ರೆಲ್ ಫೀಮೇಲು. ಇದು ನೋಡಿ ಫ್ರೆಂಡ್ಸ್, ಮೀಡಿಯಂ ಪ್ಯಾಟರ್ನ್ ಅಕ್ಕಿ ಇದು. ಓಕೆನಾ? ನಾನು ಹೇಳ್ತಿರೋದು ಈ ವಿಡಿಯೋಲಿ ಬಾಡಿ ಲೆಂತ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಾಡಿ ಲೆಂತಲ್ಲಿ 3 ಟೈಪ್ಸ್ ಆಫ್ ಲೆಂತ್ ಬರುತ್ತೆ. ಯಾವುದು ಎಷ್ಟು ಬೇಗ ಟ್ರೈನ್ ಆಗುತ್ತೆ ಅದು ನೋಡ್ಕೊಳ್ಳಿ. ಮತ್ತು ಯಾವುದು ಎಷ್ಟು ದೂರ ಪಲ್ಲ ಹೋಗ್ತಾ ಇದೆ ಅದನ್ನು ನೀವು ನೋಡ್ಕೊಳ್ಳಿ. ಅರ್ಥ ಆಗ್ತಾ ಇದೆಯಾ? ಅಷ್ಟೇ ಫ್ರೆಂಡ್ಸ್. ಇದರಲ್ಲಿ ತುಂಬ ಡೌಟ್ಗಳು ಬಂದೇ ಬರುತ್ತೆ ಫ್ರೆಂಡ್ಸ್. ಯಾಕಂದರೆ ಈ ವಿಡಿಯೋ ಸ್ವಲ್ಪ ಕನ್ಫ್ಯೂಸ್ ಆಗಿರುತ್ತೆ. ಯಾಕಂದರೆ ನೀವು ನೋಡಿರ್ತೀರ. ನೋಡಿ ಫ್ರೆಂಡ್ಸ್, ಗಾಳಿ ಬೇಕು, ಯಾವುದಕ್ಕೂ ಗಾಳಿನೇ ಬೇಕು. ಯಾಕಂದರೆ ನೋಡಿ, ಈ ಬರ್ಡು ನಂದು ಅವಾಗ ತೋರಿಸ್ದೆ ಅಲ್ಲ, ಈ ಬರ್ಡ್ ನೋಡಿ ಫ್ರೆಂಡ್ಸ್, ಇವರು ಒಂದು ಉಡಾನ್ ಬಿಟ್ಟಿದ್ರು. ಆಗ ಅದು ಪಲ್ಲ ಜಾಸ್ತಿ ಹೋಗಿಲ್ಲ, ಪಲ್ಲನೇ ಹೋಗಿಲ್ಲ ಫ್ರೆಂಡ್ಸ್. ಅದು ಯಾಕೆ? ಆವಾಗ ಗಾಳಿ ಇರಲಿಲ್ಲ. ಓಕೆನಾ? ಟೈಮಿಂಗು ಕಮ್ಮಿನೂ ಆಡ್ತು, ಆಗ ಪಲ್ಲನೂ ಹೋಗೇ ಇಲ್ಲ ಫ್ರೆಂಡ್ಸ್. ಅದು ಗಾಳಿ ಇರೋ ದಿವಸ 50 ಮಿನಿಟ್ಸ್ 40 ಮಿನಿಟ್ಸ್ 1 ಅವರ್ವರೆಗೂ ಪಲ್ಲ ಹೋಗಿದೆ ಫ್ರೆಂಡ್ಸ್. ಇದು ಟೈಮ್ ಔಟ್ ಏನೂ ಆಗಿಲ್ಲ. ನಾನು ಹೇಳ್ತಾ ಇರೋದೇನೆಂದರೆ 1 ಅವರ್ವರೆಗೂ ಪಲ್ಲ ಹೋಗಿದೆ ಫ್ರೆಂಡ್ಸ್ ಈ ಅಕ್ಕಿ. ಅರ್ಥ ಆಗ್ತಾ ಇದೆಯಾ? ನೋಡಿ ಫ್ರೆಂಡ್ಸ್, ಗಾಳಿ ಇಂಪಾರ್ಟೆನ್ಸು ತುಂಬ ಜಾಸ್ತಿ ಇದೆ. ವಿಂಡ್ ಸ್ಪೀಡ್ ಆಗಲಿ, ವಿಂಡ್ ಸ್ಪೀಡ್ ಆಲ್ಸೋ ಪ್ಲೇಸ್ ಎ ಇಂಪಾರ್ಟೆಂಟ್ ರೋಲ್. ಅದು ಒಂದು ಇಂಪಾರ್ಟೆಂಟ್ ರೋಲು ಒಂದು ಅಕ್ಕಿಗೆ ಕೊಟ್ಟೇ ಕೊಡುತ್ತೆ. ಅರ್ಥ ಆಗ್ತಾ ಇದೆಯಾ? ದಟ್ ಈಸ್ ಆಲ್ಸೋ ಮೋಸ್ಟ್ ಇಂಪಾರ್ಟೆಂಟ್ ಫೀಚರ್. ನೋಡಿ ಫ್ರೆಂಡ್ಸ್, ನಾನು ಹೇಳ್ತಾ ಇರೋದೇನೆಂದರೆ, ನೀವು ಅಕ್ಕಿಗಳನ್ನು ಚೂಸ್ ಮಾಡಬೇಕಂದ್ರೆ ಮೀಡಿಯಂ ಪ್ಯಾಟರ್ನ್ ಅಕ್ಕಿ ನೀವು ಚೂಸ್ ಮಾಡಿ. ದಿ ಬೆಸ್ಟ್ ಅಕ್ಕಿ ಅದು.
ಲೆಂತಿ ಪ್ಯಾಟ್ರನ್ ಅಕ್ಕಿನೂ ನೀವು ಚೂಸ್ ಮಾಡ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅದು ಒಳ್ಳೆ ಜಾತಿಯಲ್ಲಿದ್ದರೆ ನೀವು ಚೂಸ್ ಮಾಡಿ. ಇಲ್ಲಾಂದರೆ ಆದಷ್ಟು ಒಂದು ಮೀಡಿಯಂ ಪ್ಯಾಟ್ರನ್ ಅಕ್ಕಿನೇ ನೀವು ಚೂಸ್ ಮಾಡಿ. ಇದೊಂದು ನೋಡಿ ಫ್ರೆಂಡ್ಸ್, ಜೊತೆ ನೋಡಿ ಎಷ್ಟು ಚಿಕ್ಕದಾಗಿದೆ ಹೆಣ್ಣು, ಗಂಡು ನೋಡಿ ಲೆಂತ್ ಆಗಿದೆ. ಈ ಥರ ನಾವು ಜೊತೆ ಮಾಡ್ತೀವಿ. ಯಾಕಂದರೆ ಇದರಲ್ಲಿ ಮೀಡಿಯಂ ಪ್ಯಾಟ್ರನ್ ಅಕ್ಕಿ ಬರೋ ಚಾನ್ಸಸ್ ಜಾಸ್ತಿ ಇರೋದ್ರಿಂದ. ಅದು ಗಂಡು ಮೇಲೇನೂ ಹೋಗ್ಬೋದು ಮಕ್ಕಳು, ಹೆಣ್ಣು ಮೇಲೇನೂ ಹೋಗ್ಬೋದು. ಹೆಣ್ಣು ಮೇಲೆ ಹೋಗಿದ್ರೆ ಸ್ವಲ್ಪ ಬೇಗ ಟ್ರೈನ್ ಆಗುತ್ತೆ, ಗಂಡು ಮೇಲೆ ಹೋಗಿದ್ರೆ ಸ್ವಲ್ಪ ಲೇಟಾಗಿ ಟ್ರೈನ್ ಆಗುತ್ತೆ. ನಮಗೆ ಮೀಡಿಯಮ್ ಆಗಬೇಕಂದ್ರೆ ನಾವು ಮೀಡಿಯಂ ಪ್ಯಾಟ್ರನ್ನು ನಾವು ಮಾಡ್ಕೊಳ್ಬೋದು. ನಾವು ಹೆಂಗೆ ಆರಿಸ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಫ್ರೆಂಡ್ಸ್. ಇನ್ನೊಂದು ಫ್ರೆಂಡ್ಸ್, ಇದು ಮೇಜರ್ ಪಾಯಿಂಟ್ ಹೇಳ್ತಾ ಇದ್ದೀನಿ ನಾನು. ನೀವು ಪಟ್ಟ ಆರಿಸಿದಾಗ ಪಟ್ಟ ತುಂಬ ಗಲ್ತಿ ಮಾಡ್ಬೋದು. ಯಾಕಂದರೆ ನಾನು ನೋಡಿರೋದ ಪ್ರಕಾರ ಲೆಂತ್ ಪ್ಯಾಟ್ರನ್ ಯಾವುದಿರುತ್ತೆ ಅಕ್ಕಿ, ಸ್ಟಾರ್ಟಿಂಗು ಅದು ಕಾಳಿ ಬೀಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅಲ್ಲಿ ಕಾಳಿ ಬೀಳ್ಬೋದು ಅದು. ಯಾಕಂದರೆ ಅದು ಬ್ಯಾಲೆನ್ಸ್ ಸಿಗಲ್ಲ. ಉದ್ದ ಅಕ್ಕಿ ಬ್ಯಾಲೆನ್ಸ್ ಇದ್ದೇ ಇರುತ್ತೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಸ್ವಲ್ಪ ಉದ್ದ ಅಕ್ಕಿ ಅದು ಇಲ್ಲಿ ಬೀಳೋ ಚಾನ್ಸಸ್ ಜಾಸ್ತಿ ಇದ್ದೇ ಇರುತ್ತೆ. ಅದು ಗಟ್ಟಿ ಏಟ್ ಹೊಡೆಯೋವರೆಗೂ, ಆಮೇಲೆ ಜಾತಿಯಲ್ಲಿದ್ದರೆ ಗಟ್ಟಿ ಏಟ್ ಹೊಡೆಯೋವರೆಗೂ ಅದು ಕಾಳಿ ಬೀಳೋ ಚಾನ್ಸಸ್ ಇರೋದೇ ಇಲ್ಲ ಅದಕ್ಕೆ. ಓಕೆನಾ? ಅದಕ್ಕೆ ನಾನು ಹೇಳ್ತಾ ಇರೋದೇನೆಂದರೆ, ಈ ಅಕ್ಕಿ ಇಲ್ಲಿ ಕಾಳಿ ಬೀಳ್ತಾ ಇದೆ, ಮಾರಿಬಿಡೋಣ ಅಂತ ನೀವು ಮಾರಬೇಡಿ. ಅದು ಗಟ್ಟಿ ಬಾಜಿ ಹೊಡೆದಾದ್ಮೇಲೆ ನೀವು ನೋಡಿ, ಅದೇ ಅದು ಮಾಡ್ತಾ ಇದ್ರೆ ಆಗ ಪ್ರಾಬ್ಲಮ್ ಇದೆ ಅಂತ ಅರ್ಥ. ಗಟ್ಟಿ ಬಾಜಿ ಹೊಡೆಯೋವರೆಗೂ ಯಾವ ಅಕ್ಕಿನೂ ನೀವು ಜಡ್ಜ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ? ಇದೊಂದು ಇಂಪಾರ್ಟೆಂಟ್ ಪಾಯಿಂಟು, ಜ್ಞಾಪಕ ಇಟ್ಕೊಳ್ಳಿ ಫ್ರೆಂಡ್ಸ್. ಇದು ನಾನು ನೋಡಿರೋದ ಪ್ರಕಾರ ನಾನು ನಿಮಗೆ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇರೋದು. ಯಾಕಂದರೆ ಉದ್ದ ಪ್ಯಾಟ್ರನ್ ಅಕ್ಕಿ ಸ್ಟಾರ್ಟಿಂಗಲ್ಲಿ ತುಂಬಾ ತೊಂದರೆ ಕೊಡ್ಬೋದು, ಇಲ್ಲಿ ಖಾಲಿ ಬೀಳ್ಬೋದು. ಓಕೆನಾ? ಅದು ಗಟ್ಟಿ ಬಾಜಿ ಮಾಡಲಿ, ವೇಟ್ ಮಾಡಿ, ಆಮೇಲೆ ನೋಡಿ ಜಾತಿಯಲ್ಲಿದ್ದರೆ ಕರೆಕ್ಟಾಗಿ ಕುತ್ಕೊಳತ್ತೆ. ಆಮೇಲೆ ಜಾತಿಯಲ್ಲಿದ್ದರೆ ಕರೆಕ್ಟಾಗಿ ಕುತ್ಕೊಳತ್ತೆ. ಅದಕ್ಕೆ ನಿಮ್ಗೆ ಅದು ಬೇಡ ಅಂದರೆ ಬೆಸ್ಟ್ ಚೂಸ್ ಮೀಡಿಯಂ ಪ್ಯಾಟ್ರನ್ ನೀವು ಚೂಸ್ ಮಾಡಿ. ಓಕೆನಾ? ಈ ವಿಡಿಯೋಲ್ಲಿ ಬಾಡಿ ಲೆಂತ್ ಬಗ್ಗೆ ಮಾತಾಡಿದ್ದೀನಿ ಫ್ರೆಂಡ್ಸ್. ಈ ವಿಡಿಯೋ ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ನಾನು ಮುಂದಿನ ವೀಡಿಯೋಸ್ ಮಾಡ್ತೀನಿ, ಅದರಲ್ಲಿ ನಿಮಗೆ ಕ್ಲಾರಿಫೈ ಆಗತ್ತೆ. ಓಕೆನಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫ್ರೆಂಡ್ಸ್, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಏನಾದರೂ ಡೌಟ್ಸ್ ಇದ್ದರೆ ನೀವು ಕೇಳಿ ಫ್ರೆಂಡ್ಸ್. ಅರ್ಥ ಆಯ್ತಾ? ಓಕೆ ಫ್ರೆಂಡ್ಸ್, ಬಾಯ್.